ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಸೊ ಏನಿದು ಕಥೆಯ ಹೆಸರು ಅಂದ್ರೆ ಪರಮಜ್ಞಾನದ ದಾರಿ. ಪರಮಜ್ಞಾನ ಯಾವುದು ಅನ್ನೋದು, ಆಯ್ತಾ? ಒಂದು ದಿನ ಒಂದು ಮಠದಲ್ಲಿ ಗುರುಗಳಿದ್ರಂತೆ. ಆ ಆ ಮಠದಲ್ಲಿ ತುಂಬಾ ಒಳ್ಳೊಳ್ಳೆ ಶಿಷ್ಯದಿರು ಇದ್ರಂತೆ. ತುಂಬಾ ಸಾಧನೆಗಳನ್ನ ಮಾಡ್ತಾ ಇರುವಂತಹ ನಿಷ್ಕಲ್ಮಶವಾದ ಮನಸ್ಸಿನ ಶಿಷ್ಯಂದಿರಿದ್ರಂತೆ. ಆ ಒಂದು ಮಠಕ್ಕೆ ಸೇರ್ಕೋಬೇಕು ಅಂತ ಇನ್ನೊಬ್ಬ ವ್ಯಕ್ತಿ ಬಂದ್ಬಿಟ್ಟು ಗುರುಗಳನ್ನ ಕೇಳದ್ನಂತೆ. ಗುರುಗಳೇ, ನಾನು ಕೂಡ ನಿಮ್ಮ ಮಠದಲ್ಲಿ ಓದ್ಬೇಕು, ಕಲಿಬೇಕು, ನಿಮ್ಮ ಜೊತೆ ಜ್ಞಾನ ಸಂಪಾದನೆ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತ. ಆಗ ಗುರುಗಳು ಹೇಳಿದ್ರಂತೆ, ನೀನ್ ಯಾವ್ದ್ರಲ್ಲಿ ಏನ್ ಮಾಡಿದ್ಯಪ್ಪ ಇದುವರೆಗೂ ಅಂತ. ಆಗ ಅವ್ನು ಹೇಳದ್ನಂತೆ, ನಾನು ಚೆಸ್ಸಲ್ಲಿ ಚಾಂಪಿಯನ್ ಆಗಿದ್ದೀನಿ, ನಾನು ಚೆಸ್ನ ತುಂಬಾ ಚೆನ್ನಾಗಿ ಆಡ್ತೀನಿ ಅಂತ. ನೋಡಪ್ಪ, ಈಗ ನಮ್ಮ ಮಠದಲ್ಲಿ ನೀನು ಸೇರ್ಕೋಬೇಕು ಅಂತ ಅಂದ್ರೆ ಒಬ್ರು ಯಾರಾದ್ರೂ ಆಚೆ ಹೋದ್ರೆ ನೀನು ಒಳಗಡೆ ಬರ್ಬೋದು. ಅದಕ್ಕೆ ಒಂದು ಕೆಲಸ ಮಾಡೋಣ, ಒಂದು ಕಾಂಪಿಟೇಷನ್ ಮಾಡೋಣ. ನಮ್ಮಲ್ಲಿರುವಂತಹ ಒಬ್ರು ಶಿಷ್ಯ ಇದ್ದಾನೆ, ಅವನ ಜೊತೆಗೆ ನೀನು ಕಾಂಪಿಟೇಷನ್ ಮಾಡಪ್ಪ. ನಿಮ್ಮಿಬ್ರಲ್ಲಿ ಯಾರು ಗೆಲ್ತೀರಾ ಅವ್ರನ್ನ ಮಠದಲ್ಲಿ ಇಟ್ಕೋತೀನಿ, ಯಾರು ಸೋಲ್ತೀರಾ ಅವ್ರು ಹೊರಗಡೆ ಹೋಗ್ತೀರಾ ಅಂತ ಹೇಳ್ತಾರಂತ. ಆಗ ಇವನು ಚೆಸ್ ತಾನೆ, ನಾನು ಗೆಲ್ಬೋದು ಅಂದ್ಬಿಟ್ಟು ಓಕೆ ಅಂತ ಹೇಳಿ ಒಪ್ಕೋತಾನಂತೆ. ಗುರುಗಳು ಕುತ್ಕೋತಾರಂತೆ, ಒಬ್ಬ ವ್ಯಕ್ತಿನ ಕರೆಸ್ತಾರಂತೆ, ಈ ವ್ಯಕ್ತಿನ ಕರೆಸ್ತಾರಂತೆ. ಕರೆಸ್ಬಿಟ್ಟು ಇಬ್ಬರನ್ನೂ ಕೇಳ್ತಾರಂತೆ, ನೀನ್ ಯಾಕೆ ಅಡ್ಮಿಷನ್ ಆಗ್ಬೇಕಂತ ಇದೆಯಾ ನಮ್ಮ ಮಠಕ್ಕೆ ಅಂತ. ಆಗ ಆ ವ್ಯಕ್ತಿ ಹೇಳ್ತಾರಂತೆ, ನಾನು ತುಂಬಾ ಸಾಧನೆ ಮಾಡ್ಬೇಕು ಗುರುಗಳೇ, ಅದಕ್ಕೆ ನನಗೆ ಅಡ್ಮಿಷನ್ ಬೇಕು ಅಂತ. ಈ ವ್ಯಕ್ತಿನ ಕೇಳ್ತಾರಂತೆ, ಗುರುಗಳೇ, ನಾನು ತುಂಬಾ ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತಂದ್ರೆ ನಾನು ಫಸ್ಟ್ ಶಕ್ತಿ ಆಗ್ಬೇಕು, ನಾನು ಸಾಧನೆಗಳನ್ನ ಮಾಡ್ಬೇಕು, ಅದಕ್ಕೆ ನಾನು ನಿಮ್ಮ ಇದರಲ್ಲಿ ಇರ್ಬೇಕು ಅಂತ ಬಯಸ್ತೀನಿ ಅಂತ ಹೇಳ್ತಾರಂತೆ. ಇಬ್ಬರನ್ನು ಕೇಳ್ಕೊಂಡ್ರಂತೆ, ಇಬ್ರಿಗೂ ಮಾಡಕ್ಕೆ ಆಟ ಆಡಕ್ ಬಿಡ್ತಾರಂತೆ. ಆಡ್ತಾ ಆಡ್ತಾ ಯಾರು ಚೆಸ್ ಚಾಂಪಿಯನ್ ಇದ್ನಲ್ಲ, ಅವನಿಗೆ ಗೊತ್ತಾಗತ್ತಂತೆ ಇವನ್ ಸೋಲ್ತಾನೆ ಅಂತ. ಇವನ್ ಆಡ್ಬೇಕಾದ್ರೆ ಅವನಿಗೆ ಗೊತ್ತಾಗತ್ತಂತೆ ಇವನ್ ಸೋಲ್ತಾನೆ ಅಂತ. ಆದ್ರೆ ಆ ವ್ಯಕ್ತಿಯ ಕಣ್ಣನ್ನ ನೋಡ್ತಾ ಇರ್ತಾನಂತೆ ಇವನು ಆಡ್ಬೇಕಾದ್ರೆ. ಆ ವ್ಯಕ್ತಿ ಕಣ್ಣಲ್ಲಿ, ಅಂದ್ರೆ ಆ ಶಿಷ್ಯ ಇರ್ತಾನಲ್ಲ, ಇನ್ನೊಬ್ಬ ಆಟ ಆಡ್ತಾ ಇರ್ತಾನಲ್ಲ ಅವನ ಜೊತೆ, ಅವನ್ ಕಣ್ಣನ್ನ ನೋಡ್ಬೇಕಾದ್ರೆ ಅವನಲ್ಲಿ ಏನೋ ಒಂದು ತೇಜಸ್ಸು ಕಾಣಿಸತ್ತಂತೆ. ಈ ವ್ಯಕ್ತಿಗೆ ಏನೋ ಒಂದು ತೇಜಸ್ಸು, ಯಾವುದೋ ಒಂದು ಸಕಾರಾತ್ಮಕ ಶಕ್ತಿ ಕಾಣಿಸತ್ತಂತೆ ಎದುರುಗಡೆ ಕೂತಿರುವಂತ ಕಾಂಪಿಟೇಟರ್ ಅಲ್ಲಿ. ಅವನು ಸೋಲ್ತಾ ಇದ್ದೀನಿ ಅಂತ ಗೊತ್ತಿದ್ರುನು, ನಾನು ಸೋತ್ರೆ ಹೊರಗಡೆ ಹೋಗ್ತೀನಿ ಅಂತ ಗೊತ್ತಿದ್ರುನು, ಈ ವ್ಯಕ್ತಿ ಒಂದು ಚೂರು ಕೂಡ ಮನ್ಸಲ್ಲಿ ಆತಂಕ, ತಳಮಳ ಏನೂ ಇಲ್ಲ. ಎಷ್ಟು ಚೆನ್ನಾಗಿ ಅವನು ಸೋಲ್ತೀನಿ ಅಂತ ಗೊತ್ತಿದ್ರುನು ಕಣ್ಣಲ್ಲಿ ಭಯಾನೇ ಇಲ್ಲದೆ ಆಡ್ತಾ ಇದ್ದಾನೆ ಅಂದ್ರೆ ನಿಜವಾದ ಸಾಧಕ ಇವನು. ಇಂಥವನು ಇಂಥ ಜಾಗದಲ್ಲಿ ಇದ್ರೆ ಇನ್ನಷ್ಟು ಅವನು ಬೆಳಿತಾನೆ, ಇನ್ನಷ್ಟು ಅವನಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೆ, ನನಗಿಂತ ಹೆಚ್ಚು ಮಟ್ಟದಲ್ಲಿರೋದಕ್ಕೆ ಅವನಿಗೆ ಅರ್ಹತೆ ಇದೆ ಅಂತ ಈ ಚೆಸ್ ಚಾಂಪಿಯನ್ಗೆ ಒಳಗಡೆಯಿಂದ ಅನ್ಸಕ್ ಸ್ಟಾರ್ಟ್ ಆಗತ್ತಂತೆ. ಅದನ್ಸಕ್ ಸ್ಟಾರ್ಟ್ ಆದಾಗ ಅವನು ತಾನೇ ಸೋಲಕ್ ಶುರು ಮಾಡ್ತಾನಂತೆ. ಅವನೇ ನಿಧಾನವಾಗಿ ಸೋಲಕ್ ಸ್ಟಾರ್ಟ್ ಮಾಡ್ತಾರಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಸೊ ಅವಾಗ ಗುರುಗಳು ಅಬ್ಸರ್ವ್ ಮಾಡ್ತಾ ಇರ್ತಾರಂತೆ. ಗುರುಗಳು ಇವನ್ನ ನೋಡಕ್ ಶುರು ಮಾಡ್ತಾರಂತೆ. ಸ್ಟಾಪ್ ಅಂತ ಹೇಳ್ಬಿಟ್ಟು, ಆಟ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತಂತೆ ಈ ವ್ಯಕ್ತಿ ಏನೋ ಯೋಚನೆ ಮಾಡ್ತಾ ಇದ್ದಾನೆ, ಸೋಲಕ್ಕೆ ಇವನೇ ಸೋಲ್ತಾ ಇದ್ದಾನೆ ಅಂತ ಗೊತ್ತಾಗತ್ತಂತೆ ಗುರುಗಳಿಗೆ ಗೊತ್ತಾಗಲ್ವಾ? ಸೊ ಅವಾಗ ಅವ್ರೇನ್ ಮಾಡ್ತಾರಂತೆ, ಆಟ ಸ್ಟಾಪ್ ಮಾಡಿ ಅಂತ. ಯಾಕೆ ಗುರುಗಳೇ, ಇನ್ನ ಆಟ ಮುಗ್ದಿಲ್ಲ ಅಂತ ಹೇಳ್ತಾನಂತೆ. ಆಗ ಗುರುಗಳು ಹೇಳ್ತಾರಂತೆ, ಆಟ ಮುಗೀತಪ್ಪ, ನೀನು ಮಠಕ್ಕೆ ಬಾ, ನಮ್ಮ ಅಡ್ಮಿಷನ್ ನಮ್ಮ ಜೊತೆಗೆ ನೀನು ಇರ್ಬೋದು ಶಿಷ್ಯ ಆಗಿ ಅಂತ. ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತಂತೆ, ನಾನು ಇನ್ನೂ ಆಟ ಮುಗಿಸೇ ಇಲ್ಲ ಗುರುಗಳೇ ಅಂದ್ರೆ. ಆಟ ಆವಾಗಲೇ ಮುಗೀತು. ಯಾವಾಗ ಅಂತ ಅಂದ್ರೆ, ನೀನು ಯಾವಾಗ ನಾನು ಸೋತ್ರು ಪರವಾಗಿಲ್ಲ, ಒಂದು ಒಳ್ಳೆ ಕಾರ್ಯಕ್ಕೆ, ಒಂದು ಒಳ್ಳೆ ಉದ್ದೇಶಕ್ಕೆ ಆ ವ್ಯಕ್ತಿ ಗೆದ್ರೇನೆ ಆ ಒಂದು ಸ್ಥಾನ, ಆ ಒಳ್ಳೆ ಕೆಲಸಕ್ಕೆ, ಆ ಒಳ್ಳೆ ಉದ್ದೇಶಕ್ಕೆ ಆ ವ್ಯಕ್ತಿನೇ ಕರೆಕ್ಟು, ನನಗಿಂತ ಹೆಚ್ಚು ಆ ವ್ಯಕ್ತಿಗೆ ಅರ್ಹತೆ ಇದೆ, ಅವನೇ ಇರಬೇಕು ಅಂತ ನೀನು ಯಾವಾಗ ಬಿಟ್ಕೊಡಕ್ಕೆ ನೋಡಿದೆ, ಅದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನೀನು ಆ ವ್ಯಕ್ತಿಯನ್ನ ಬಿಟ್ಕೊಡಕ್ಕೆ ನೋಡಿದೆ, ಮತ್ತೆ ಅವನ ಅಂತರಾಳದಲ್ಲಿರೋ ಶಕ್ತಿಯನ್ನ ನೀನು ಯಾವಾಗ ನೋಡಕ್ ಸ್ಟಾರ್ಟ್ ಮಾಡಿದೆ, ಚೆಸ್ಸಲ್ಲಿ ನಾನು ಗೆಲ್ತಾ ಇದ್ದೀನಿ ಅನ್ನೋ ಅಹಂಕಾರ ಇಲ್ಲದೆ ಒಬ್ಬ ಸೋಲ್ತಾ ಇರೋ ವ್ಯಕ್ತಿಯ ಮನಸ್ಸನ್ನ ನೀನು ಯಾವಾಗ ಓದಕ್ ಸ್ಟಾರ್ಟ್ ಮಾಡಿದೆ, ನೀನಾಗ್ಲೇ ಗೆದ್ದಾಯ್ತು, ಆಟ ಮುಗ್ದಾಯ್ತು, ಬಾ ಅಡ್ಮಿಷನ್ ಆಗು ಅಂತ ಗುರುಗಳು ಹೇಳಿದ್ರಂತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಅಪ್ಪ. ಈ ಥರ ಕತೆಗಳನ್ನ ಕೇಳಿ ಕೇಳಿ ನಿಮಗೆ ಹೇಳಿ ಹೇಳಿ ನಾನೆಷ್ಟು ಕಲಿತಿದ್ದೀನಿ ಅಂದರೆ ಐ ಆಮ್ ಸೋ ಲಕ್ಕಿ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಕೂಡ. ಇದು ಕೊಟ್ಟಿದ್ದ ಭಗವಂತ, ಐಡಿಯಾ ಪುಸ್ತಕದಿಂದ ಪರಿವರ್ತನೆ ಕೊಟ್ಟಿದ್ದ ಭಗವಂತ, ಹೆಸರಿಟ್ಟಿದ್ದ ಭಗವಂತ, ಎಲ್ಲ ಅವನೇ. ಬಟ್ ಈ ಕೆಲಸ ನನ್ನ ಹತ್ರ ಯಾಕೆ ಮಾಡಿಸ್ತಿದ್ದಾನೆ ಅಂತ ಲಾಸ್ಟ್ 2.5 ವರ್ಷದಿಂದ ನೋಡಿಬಿಟ್ರೆ ನನ್ನ ಜೀವನದಲ್ಲಿ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅನಿಸುತ್ತೆ. ನನ್ನನ್ನು ಸ್ಟ್ರಾಂಗ್ ಮಾಡೋಕ್ಕೆ ಇದೆಲ್ಲ ಮಾಡಿಸಿದ್ನ ಅಂತ ಒಂದೊಂದ್ಸಲ ಅನಿಸುತ್ತೆ. ಲೈಕ್ ಎಲ್ಲವೂ ಡಿಸೈನ್ಡ್ ಅಂತ ಏನೂ ಹೇಳೋಕ್ಕೆ ಆಗಲ್ಲ. ಬಟ್ ಕತೆ ಹೇಳ್ತಾ ಹೇಳ್ತಾ ಎಷ್ಟು ಅವೇರ್ನೆಸ್ ನಮ್ಮೊಳಗಡೆ ಬರುತ್ತೆ ಗೊತ್ತಾ.
ಸೊ ನನ್ನ ರಿಕ್ವೆಸ್ಟ್ ಏನಂದರೆ ನೀವು ಆ ಆಳಕ್ಕೆ ಇಳಿಬೇಕು, ನೀವು ಅದನ್ನು ಅನುಭವಿಸ್ಬೇಕು ಅಂತ ಅಷ್ಟೆ. ಸೊ ಇವತ್ತು ನೀವು ಕಮೆಂಟ್ ಹಾಕಿ ಇನ್ನೊಬ್ಬರಲ್ಲಿರುವಂತಹ ಒಳ್ಳೆಯದನ್ನು, ಅಂತರ್ಶಕ್ತಿಯನ್ನು ನೋಡುವ ಅಂತರ್ಶಕ್ತಿ ನನ್ನಲ್ಲಿದೆ ಅಂತ. ಇನ್ನೊಬ್ಬರ ಆಂತರಿಕ ಶಕ್ತಿಯನ್ನು ಗುರುತಿಸುವ ಆಂತರಿಕ ಶಕ್ತಿ ನನ್ನಲ್ಲಿದೆ. ಇನ್ನೊಬ್ಬರ ಆಂತರಿಕ ಶಕ್ತಿಯನ್ನು ಗುರುತಿಸುವ ಆಂತರಿಕ ಶಕ್ತಿ ನನ್ನಲ್ಲಿದೆ ಅಂತ ಕಮೆಂಟ್ ಹಾಕಿ ಇವತ್ತು ಹೋಲ್ ಡೇ ಅದನ್ನು ಹೇಳ್ಕೊಳ್ತಾ ಬನ್ನಿ. ಪ್ರತಿಯೊಬ್ಬ ವ್ಯಕ್ತಿ ಅವ್ರ ಮೇಲೆ ಹೇಗಿದ್ದಾರೆ ಹಾಗೆ ಅವ್ರನ್ನ ಜಡ್ಜ್ ಮಾಡಬೇಡಿ, ಅವರ ಒಳಗಡೆ ಹೇಗಿದ್ದಾರೆ ಅಂತ ಇಳಿದು ನೋಡುವಂತಹ ಶಕ್ತಿಯನ್ನು ಸಂಪಾದನೆ ಮಾಡಿ. ಇದು ಇಂಟೆಲೆಕ್ಚುಯಲ್ ಬ್ರೈನ್ಗೆ ಬರೋದಿಲ್ಲ, ಬುದ್ಧಿ ಉಪಯೋಗಿಸೋರಿಗೆ ಇದು ಅರ್ಥ ಆಗಲ್ಲ. ಶಕ್ತಿಯನ್ನು ಉಪಯೋಗಿಸೋರಿಗೆ ಎದುರುಗಡೆ ಇರೋ ಶಕ್ತಿ ಅರ್ಥ ಆಗುತ್ತೆ. ಆಚೆ ಕಡೆ ಹೇಗೆ ಕಾಣಿಸ್ತಾರೆ ಅದಲ್ಲ, ಅಂತರಾಳ ಮ್ಯಾಟ್ರ್ ಆಗುತ್ತೆ. ಒಳ್ಳೆಯದಾಗಲಿ. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.